ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮ್ನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ. ಬಿಜೆಪಿ ಪೂರ್ವಭಾವಿ ಸಭೆ ಯಶಸ್ವಿ. ಬಿಜೆಪಿ ಅಭ್ಯರ್ಥಿ KM ಸುರೇಶ್ ಪರ ವ್ಯಾಪಕ ಮತಯಾಚನೆಗೆ ನಿರ್ಧಾರ. ಚಿಂತಾಮಣಿ ನಗರದ MG ರಸ್ತೆಯಲ್ಲಿರುವ KMD ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಭಾನುವಾರ ಆಗ್ನೇಯ ಪದವೀಧರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರು, ಆಗ್ನೇಯ ಪದವೀಧರ ಕ್ಷೇತ್ರವು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದಷ್ಟಿದ್ದ ಪದವೀಧರ ಮತದಾರರ ಸಂಖ್ಯೆ ಈ ಬಾರಿ 1,75,000ಕ್ಕೆ ಏರಿದೆ. ಚಿಂತಾಮಣಿ ಕ್ಷೇತ್ರದಲ್ಲಿಯೇ 7,000ಕ್ಕೂ ಹೆಚ್ಚು ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಇಂದು 75% ಹೆಚ್ಚು ಭಾಗದಲ್ಲಿ ಬಿಜೆಪಿ ಪ್ರಭಾವವಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರವನ್ನು ಬಳಸಿ ಮತದಾರರನ್ನು ದಾರಿ ತಪ್ಪಿಸುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಜಾಗೃತರಾಗಿ ಮತದಾರರಲ್ಲಿ ಅರಿವು ಮೂಡಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರು ಮನವಿ ಮಾಡಿದರು. ಇನ್ನು ಕ್ಷೇತ್ರ ದೊಡ್ಡದಾಗಿರುವುದರಿಂದ ಪಕ್ಷದ ಅಭ್ಯರ್ಥಿ ಸುರೇಶ್ ಪ್ರತಿಯೊಬ್ಬ ಮತದಾರರನ್ನು ವೈಯಕ್ತಿಕವಾಗಿ ತಲುಪುವುದು ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಅಭ್ಯರ್ಥಿಯಂತೆ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರ ಮತದಾರರನ್ನು ಒಂದಲ್ಲ ಎರಡೆರಡು ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಅವರು ಮನವಿ ಮಾಡಿದರು. ಅಭ್ಯರ್ಥಿ KM ಸುರೇಶ್ ಮಾತನಾಡಿ, 2028ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಸ್ಥಾಪನೆ ಮಾಡಲು ಕಾರ್ಯಕರ್ತರು ಕಂಕಣಬದ್ಧರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವು ಸುಳ್ಳು ಆಶಾಭಾವನೆಗಳನ್ನು ಮೂಡಿಸಿ ಅಧಿಕಾರಕ್ಕೆ ಬಂದರೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ ಎಂದು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದರು. ಇನ್ನು ಬಿಜೆಪಿ ಮುಖಂಡ GN ವೇಣುಗೋಪಾಲ್ ಮಾತನಾಡಿ, ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಚಿಂತಾಮಣಿ ಕ್ಷೇತ್ರದಿಂದ ಅಭ್ಯರ್ಥಿಗೆ 60% 70% ಮತಗಳನ್ನು ತಂದುಕೊಡುವ ಮೂಲಕ ಅತಿ ಹೆಚ್ಚು ಲೀಡಿನಲ್ಲಿ ಗೆಲ್ಲಿಸಿಕೊಂಡು ಹೋಗುವಂಥ ಕೆಲಸ ಮಾಡೋಣ ಎಂದರು. ಸಭೆಯಲ್ಲಿ ಬಿಜೆಪಿ ಮುಖಂಡರಾದ ಬೆಂಗಳೂರು ಗ್ರಾಮಾಂತರ ವಿಭಾಗದ ಬ್ಯಾಟ ರಂಗೇಗೌಡ, ಅರುಣಬಾಬು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ನರಸಿಂಹರಾಜು, ಗೋವಿಂದರಾಜು, ವೆಂಕಟರಾಮರೆಡ್ಡಿ, ನರಸಿಂಹಪ್ಪ, ನಾಗರಾಜ್, ಆನಂದ್ ರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ಜಯರಾಮ್ ರೆಡ್ಡಿ, ರಾಜಾರಾಮ್, ಅಶ್ವಥ್ ರೆಡ್ಡಿ, ದೇವರಾಜ್, ರಾಜಶೇಖರ್ ರೆಡ್ಡಿ, ಶಿವಾರೆಡ್ಡಿ, ಮನು ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಮ್ಮ ಬೆಂಗಳೂರು ಗ್ರಾಮಾಂತರ ವಿಭಾಗದ ಪ್ರಭಾರಿಗಳಾದ ನಾನು ಬ್ಯಾಟರಂಗೇಗೌಡರು ಮಾತನಾಡಬೇಕು ಅಂತ ಅವರು ವಿನಂತಿಯನ್ನು ಮಾಡಿದರು. ಬರೋ ಭಾರತ್ ಮಾತಾ ಕಿ ವಾಯ್ಸ್ ಬರ್ತಾ ಇಲ್ಲ. ಎರಗಡೆ ಕೂತಿರೋದು ಎಲ್ಲ ಕಾಂಗ್ರೆಸ್ ಹೊರಟಾಗ 1972ರಿಂದ ಮೊನ್ನೆ 2020 ತನಕ 10 ಚುನಾವಣೆಗಳಾಗಿದೆ. 10 ಚುನಾವಣೆಯಲ್ಲಿ 8 ಚುನಾವಣೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. NDA ಎಲೆಕ್ಟಲ್ಲಿ ನಾವು ಹೋದರೆ 10 ಚುನಾವಣೆ NDA ಗೆದ್ದಿರುವಂಥ ಒಂದು ಚುನಾವಣೆ ಕ್ಷೇತ್ರ ಇದೆ. ಅದು ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರದ ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನವರು ಇರ್ಬೋದು, ಕರಂಬಳ್ಳಿ ಸಂಜೀವಣ್ಣವರು ಇರ್ಬೋದು, ಅಥವಾ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರು ಇರ್ಬೋದು, ಇವರೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಕಾರ್ಯಕರ್ತರ ಜೊತೆಗೆ ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಆ ಅಭ್ಯರ್ಥಿಗಳಾಗಿ, ಶಾಸಕರಾಗಿ ಈ ಚುನಾವಣೆ ಗೆದ್ದ ನಂತರ ಅವ್ರು ನಡ್ಕೊಂಡಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋಂಥ ಸಂಖ್ಯೆ. ತುಂಬ ದೊಡ್ಡ ಕ್ಷೇತ್ರ ಇದು. 33 ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ
650 ಕಿಲೋಮೀಟ್ರು ಬೇಟಮಂಗಲದಿಂದ ಹಿಡಿದು ಉಗುಡುಗಾತ್ರೆ ಅಜಯನ್ ಸನ್ನಿಧಿಯಿಂದ 650 ಕಿಲೋಮೀಟರ್ ತನಕ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ಅಭ್ಯರ್ಥಿನೇ ಎಲ್ಲ ಕಡೆ ಬರ್ಲಿಕ್ಕೆ ಆಗಲ್ಲ. ಭಗವಂತ ಬಂದ ಅಭ್ಯರ್ಥಿ ಆದರೆ ಎಲ್ಲ ಭೇಟಿ ಆಗ್ಲಿಕ್ಕೆ ಆಗಲ್ಲ. ಅಥವಾ 75 ಲಕ್ಷ ಮತದಾರರು ಈ 5 ಕ್ಷೇತ್ರದಲ್ಲಿ ಬರುತ್ತೆ. MP ಕಾನ್ಸ್ಟಿಟ್ಯೂನ್ಸಿ ನಾವು ತಗೊಂಡ್ರೆ ಅದರಲ್ಲಿ ನಾವು 2 ಲಕ್ಷ ಮತದಾರರನ್ನ ನಾವು ಈ ಕ್ಷೇತ್ರದಲ್ಲಿ ಹುಡ್ಕೊಂಡು ಮತ ಕೇಳಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅಭ್ಯರ್ಥಿ KM ಸುರೇಶ್ ಅಲ್ಲ, ಅಭ್ಯರ್ಥಿ ಸಂಘಟನೆ, ಅಭ್ಯರ್ಥಿ ನಾನೇ ಅಂತ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ಅನಿಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಭಾಳ ಸುಲಭ ಆಗುತ್ತೆ. ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ? ನಾನೊಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ತಂದಿಲ್ಲ ಪಾರ್ಟಿಯವರು. 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾನ್ಸಿಯಾಗಿ, ಪ್ರಕೋತ್ಸವದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರುವಂಥ ರೀತಿ ಇವುಗಳೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ? ನಾನೊಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ತಂದಿಲ್ಲ ಪಾರ್ಟಿಯವರು. 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾನ್ಸಿಯಾಗಿ, ಪ್ರಕೋತ್ಸವದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರುವಂಥ ರೀತಿ ಇವುಗಳೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ಪದವಿ ವೃತ್ತಿ ಎರಡಿದೆ. ಯಾವಾಗಲೂ ಶಿಕ್ಷಣ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಿಂದ ಆಯ್ಕೆ ಮಾಡ್ತಾರೆ. ಅಖಂಡ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಅಥವಾ ಚಿತ್ರದುರ್ಗ ಜಿಲ್ಲೆ ಭಾಗದಿಂದ MLCಗೆ ಯಾವಾಗಲೂ ಆಯ್ಕೆ ಮಾಡೋಣ ಪದ್ಧತಿ. ಕಳೆದ ಬಾರಿ ನಮ್ಮ ನಾರಾಯಣ ಸ್ವಾಮಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಅಭೂತಪೂರ್ವವಾಗಿ 3 ಅವಧಿ ಅವರು ಗೆದ್ದಿದ್ರು, ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದರು. ಆದರೆ ಕಳೆದ ಚುನಾವಣೆಯಲ್ಲಿ ಯಾವುದಾದ ಕಾರಣಕ್ಕೆ ಸಣ್ಣ ಹಿನ್ನಡೆ ಆಯಿತು. ಇವತ್ತು ಅವ್ರನ್ನ ಸೋಲಿಸಿದಂಥ ನಮ್ಮ ಶಿಕ್ಷಕ ಬಂಧುಗಳು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಾರೆ. ಸರ್, ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾ ಇದ್ರು, ನಮ್ಮನ್ನು ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ನಾವು ಗೆಲ್ಸಿರೋ ಅಂತ 2 ವರ್ಷದಿಂದ ಗೆಲ್ಸಿರೋ ಅಂತ ನಮ್ಮ ಯಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವತ್ತು ಆಸೆಗಳು ತೋರಿಸಿ OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆಗಳು ತೋರಿಸಿದ್ರು ಯಾವ ಕೆಲಸಗಳು ಆಗಿಲ್ಲ. ಎಲ್ಲೂ ಇವತ್ತು ನಮ್ಮ ಅಭ್ಯರ್ಥಿಯ ದರ್ಶನವೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿ ಅವರು ಏನು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು, ಅದೇ ರೀತಿ ಶಿವಯೋಗಿ ಸ್ವಾಮಿ ಅವರು, ಮಲ್ಲಿಕಾರ್ಜುನ ಅವರು ಇಲ್ಲಿ ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅವರ ವಾರಸುದಾರನಾಗಿ ವಿಧಾನ ಪರಿಷತ್ನಲ್ಲಿ ಒಬ್ಬ ಪದವೀಧರ ಪ್ರತಿನಿಧಿ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ವಿಧಾನಸಭೆ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ತೀನಿ. ಯಾಕಂದರೆ ಹಸುವಿಗೆ ಗೊತ್ತಂತೆ ಹಸುವಿನ ಬೆಲೆ ಏನು ಅಂತ. ಕಾರ್ಯಕರ್ತರ ಜೊತೆ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅಂತ ಒಬ್ಬ ಒಳ್ಳೆ ಆದರ್ಶ ಗಣಪತಿ ಹಾಕೊಂಡು ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾ 2028ಕ್ಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕೋ ಬೇಡವಾ? ಬರಬೇಕಲ್ವಾ? ನಮ್ಮೆಲ್ಲರ ಆಸೆ ಇದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಏನೆಲ್ಲ ನಡೀತಾ ಇದೆ ಅದರ ವಿರುದ್ಧ ಒಂದೊಳ್ಳೆ ಭಾರತೀಯ ಜನತಾ ಪಕ್ಷ ಸರ್ಕಾರ ನೇತೃತ್ವದಲ್ಲಿ ಬರಬೇಕು ಅನ್ನೋದಾದರೆ ವಿಧಾನ ಪರಿಷತ್ತಿನ 4 ಚುನಾವಣೆ ನಡೀತಾ ಇದ್ದಾವೆ. ಇವತ್ತು 130 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಸಂತೂರ್ ಸಾಹೇಬರು ನಡೀತಾ ಇದೆ, ಅದೇ ನಮೋಶಿ ಅವರು ನಡೀತಾ ಇದೆ, ಬೆಂಗಳೂರು ಶಿಕ್ಷಣ ಕ್ಷೇತ್ರ ನಡೀತಾ ಇದೆ, ಮತ್ತು ಆಗ್ನೇಯ ಪದವಿ ಕ್ಷೇತ್ರ. ಈ 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಹಾಕ್ತಾ ಇದ್ದಾರೆ. ಈ 4 ನಾವು ಗೆದ್ದರೆ ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲ್ಲುವ ಮುಖಾಂತರ ಮುಂದಿನ ಚಿಂತಾಮಣಿಯಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು, ಜನಪರವಾಗಿ ಕೆಲಸಗಳನ್ನ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಕಂಕಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕಬೇಕಾಗಿರೋದು ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ. ಈ ಜಯ ನಮ್ಮೆಲ್ಲ BJPಯ ಕಾರ್ಯಕ್ರಮದ್ದು
ನಿಮ್ಮಂಗೆ ಒಬ್ಬ ಯುವ ಮೋರ್ಚಾದ ಕಾರ್ಯಕರ್ತನ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ಅವಕಾಶ ಉಳಿಸ್ಕೊಂಡು ಹೋದ್ರೆ ಇನ್ನೂ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಪ್ರಮುಖ ಮುಖಂಡರು ಚುನಾವಣೆಯಲ್ಲಿ ಕೈ ಜೋಡಿಸಿ ಸಂಘಟನೆಯ ಚುನಾವಣೆ ಆಗಲೇ ಪ್ರಕರಣಗಳು ಹೇಳಿದಂಗೆ ಅದು ವ್ಯಕ್ತಿಯ ಚುನಾವಣೆ ಅಲ್ಲ. ಇವತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂಥ ಸುರೇಶ್ ಅಣ್ಣವರಿಗೆ ಅವರಿಗೆ ಇವತ್ತು ಸೀಟ್ ಕೊಟ್ಟಿರ್ತಾರೆ. ನಾವು ಕೂಡ ವೈ ನಾರಾಯಣ ಸ್ವಾಮಿ ಕೊಡಬೇಕು ಅಂತೇಳಿ ಇದು ಮಾಡಿದ್ರೆ ಅವ್ರಿಗೂ ಹಿಂದೆ ಕೊಟ್ಟಿತ್ತು, ಮುಂದೆ MLA ಚಾನ್ಸ್ ಬಿಟ್ಕೊಡ್ತಾರೆ ಅಂತೇಳಿ ಸುರೇಶ್ ಅವ್ರಿಗೆ ಇವತ್ತು ಆ ಭಾಗದಲ್ಲಿ ಈ ಭಾಗದಲ್ಲೇ ಕೊಡ್ತಾ ಇರೋದ್ರಿಂದ ಆ ಭಾಗದಲ್ಲೂ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪಂಚಾಯಿತಿ ಲೆವೆಲಲ್ಲಿ ಇವತ್ತು ಆ ಪಂಚಾಯಿತಿಯಲ್ಲಿ ಎಷ್ಟು, ಆ ಹೋಬಳಿಯಲ್ಲಿ ಎಷ್ಟು ಓಟ್ ಇದೆ, ಇವತ್ತು ಯಾರನ್ನು ಸೇರಿಸಬೇಕು, ಇವತ್ತು 2-3 ಪೂರ್ವಭಾವಿ ಸಭೆಗಳು ಮಾಡಿದ್ದೀರಿ, ಪಂಚಾಯಿತಿ ವೈಸು ಹೋಬಳಿ ವೈಸು. ನಾವು ಯಾರನ್ನ ಸೇರಿಸಬೇಕು ಅನ್ನೋದನ್ನ ಇವತ್ತು ಸೇರಿಸ್ತಾ ಇದ್ದೀವಿ. ಸೇರಿಸೋದು ಕೂಡ ಇವತ್ತು ಇದು ಅವಕಾಶ ಕೊಟ್ಟಿದ್ವಿ. ನಮ್ಮ ಮನೆ ಓಟಿಗೆ ಯಾರು ಬಿಟ್ಟೋಗಿದೆ, ನಮ್ಮ ಮನೆ ಪಕ್ಕದ ಮನೆ ಓಟಿಗೆ ಯಾರು ಬಿಟ್ಟೋಗಿದೆ, ನಮ್ಮ ಬೀದಿ ಪಕ್ಕದ ಮನೆ ಓಟಿಗೆ ಯಾರು ಬಿಟ್ಟೋಗಿದೆ. ಒಂದು ನೀವು ಈ ಎಲೆಕ್ಷನ್ ಪಂಚಾಯಿತಿ ಎಲೆಕ್ಷನ್ ಟೈಪ್ ಮನೆ ಹೋಗಿ ಕೇಳುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ನಮ್ಗೆ ಯಾವುದೇ ಚುನಾವಣೆ ಮಾಡಬೇಕು ಅಂದಾಗ MLC ಚುನಾವಣೆ ಎಜುಕೇಟೆಡ್ ಹೋಗಿ ಮತ ಕೇಳುವಾಗ ಅವರು ಜ್ಞಾನೋದಯ ತಗೊಂಡು ಯಾಕೆ ಮತ ಹಾಕಬೇಕು, ಯಾಕೆ ಹಾಕಬೇಕು ಒಂದು ಸಂವಾದ ನಡೆದಾಗ ಎಲ್ಲ ಎಲೆಕ್ಷನ್ಗಳು ನಮ್ಗೆ ಅನುಕೂಲ ಆಗುವಂಥ ಪರಿಣಾಮ ಇರುತ್ತೆ. ಇವತ್ತು SIR ವೋಟ್ ಲಿಸ್ಟ್ ನಡೀತಾ ಇರ್ಬೋದು, ಮನೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನೆಯಲ್ಲೂ ನಿಮ್ಮದ್ರಲ್ಲಿ ಯಾರು ಡಿಗ್ರಿ ಆಗವ್ರೆ, ನನ್ನ ಅಕ್ಕ ತಂಗಿರು, ನನ್ನ ತಮ್ಮರು, ನನ್ನ ತಾಯಿಯರು ಯಾರು ಡಿಗ್ರಿ ಆಗವ್ರೆ ಅವರು ಓಟ್ನ ನಾವು ಕೇಳಿ ಅವ್ರು ಓಟ್ ಮಾಡಿಸ್ಬೇಕು. ನಮ್ಮಲ್ಲಿ ಇರೋದೇ ಓಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರ್ತದೆ, ಅವ್ರು ಡಿಗ್ರಿ ಆಗಿರ್ತದೆ, ಅವ್ರು ಓಟ್ ಆಗಿರಲ್ಲ. ಮನೆ ಪೂರ್ವಭಾವಿ ಸಭೆ ಕೇಳಿದಾಗ ನಾವು ಪದೇ ಶಿವರೆಡ್ಡಿ ಅವ್ರ ಸ್ನೇಹಿತರದೇ ಓಟ್ ಆಗಿಲ್ಲ. ಏನಪ್ಪ ನಾನು ಮಾಡಿಸ್ತೀನಿ ಈ ಓಟು, ಅವಾಗ 60 ವರ್ಷ ವಯಸ್ಸಾಗಿರುತ್ತೆ, ಓಟ್ ಆಗಿದೆ. ಇದು ಈ ಓಟನ್ನು ನಾವು ಮಾಡಿಸಿ ಇವನ್ನು ತಗೊಂಡು ಓಟ್ ಆಗಿರುವಂಥದ್ದನ್ನ ನಾವು ಓಟ್ ಮಾಡಿಸ್ಬೇಕು. ಪ್ರತಿಯೊಂದು ಎಲೆಕ್ಷನ್ನು ನಾವು ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಮಾಡ್ತೀವಿ. ಅದನ್ನೇ ಏನೇ ದೇಶ ಭಿನ್ನಾಭಿಪ್ರಾಯಗಳಿದ್ರು, ಯಾರೇ ಏನೇ ಹೇಳಿದ್ರು ನಮ್ಮ ಮತ ಬಿಜೆಪಿ, ನಮ್ಮ ಅಭ್ಯರ್ಥಿ ಗೆಲ್ಲುವಂಥದಕ್ಕೆ ನಾವು ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇವತ್ತು ಬಿಜೆಪಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಪಕ್ಷ ಅಂದರೆ ಒಂದೇ ಪಕ್ಷ, ಪ್ರಪಂಚಕ್ಕೆ ದೊಡ್ಡ ಪಕ್ಷ ಅಲ್ಲ. ನಮ್ಮ ಭಾರತ ಇಂಡಿಯಾದಲ್ಲಿರುವಂಥ ಪಕ್ಷ ದೊಡ್ಡ ಪಕ್ಷ ಬಿಜೆಪಿ, ನೋಂದಣಿ ಆಗಿರೋ ಪಕ್ಷ ಬಿಜೆಪಿ. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಲೀಡಿಂದ ಗೆಲ್ಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಒಂದು 8,000 ಮತಗಳಿಂದ ಆಗಿದೆ. ಇನ್ನ ಒಂದು 2-2.5 ಸಾವಿರ ವೋಟ್ ಲಿಸ್ಟ್ ಆಗೋದ್ರಲ್ಲಿದೆ. ಅದರಲ್ಲಿ ನಾವು ಒಂದು 60%, 70% ವೋಟು ನಮ್ಮ ಅಭ್ಯರ್ಥಿಗ ನಾವು ಮಾಡಿಸ್ಕೊಡುವಂಥ ಕೆಲಸ ನೀವೆಲ್ಲ ಸೇರಿ ಮಾಡುವಂಥ ಕೆಲಸ ಮಾಡೋಣ ಅಂತ. ಯಾರು ಬಂದಿದ್ದಾರೆ ಅಂತಂದ್ರೆ ಇದುವರೆಗೂ 36 ತಾಲೂಕುಗಳವರೆಗೂ ಓಡಾಡಬೇಕಾದಂತ ಸಿಚುವೇಶನ್ ಇದೆ. ಇನ್ನು 2 ತಿಂಗಳು 60 ದಿನ ಇದೆ. 60 ದಿನದಲ್ಲಿ ಅವ್ರು ಎಲ್ಲ ತಾಲೂಕುಗಳು ಓಡಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದರಿಂದ ನಾವೆಲ್ಲ ಮನಸ್ಸು ಮಾಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆ ಪಕ್ಕದಲ್ಲಿ ಇರತಕ್ಕಂಥ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಲಿಸ್ಟ್ ಕೊಟ್ಟಿದ್ದಾರೆ. 789. ಇನ್ನೂ ಕನಿಷ್ಠ ಅಂತಂದ್ರೆ ನಮ್ಮ 1000 ಜನ ನಮಗೆ ಸಿಗ್ತಾರೆ. ಇನ್ನೂ ಕನಿಷ್ಠ ಅಂದ್ರೆ ನಮ್ಮ ಕಾರ್ಯಕರ್ತರ ಮಕ್ಕಳು ಕೂಡ ಮಾಡಿಸಿದ್ದಾರೆ ನೋಂದಣಿ. ಅದನ್ನು ನಾನು ಹೇಳಿದ್ದೇನೆ, ಅಧ್ಯಕ್ಷ ಹೇಳಿದ್ದೇನೆ, ಅದಕ್ಕೆ ಸ್ವಲ್ಪ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೇನೆ, ಹೋದ ಸಾರಿ ಇಲ್ಲಿ ಕಷ್ಟಪಟ್ಟಿದ್ರು 6 ವರ್ಷ ಹಿಂದಗಡೆ 6 ವರ್ಷ ಹಿಂದಗಡೆ ಯಾವಾಗ ನೀವು ಮನೆಗಳಿಗೆ ಹೋಗಿ ಹುಡುಕಿ ಒಳ್ಳೆ 6,500 ಮತಗಳನ್ನು ಕೊಟ್ಟು ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸಿದ್ದೀರಿ ಅಂದ್ರೆ ಈ ಸಾರಿ 7,800 ಮತಗಳನ್ನು
ಗೆಲ್ಲಿಸಿ ಸುರೇಶ್ ಅವರನ್ನು MLC ಆಗಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲರ ಪರವಾಗಿ ನಾನು ಮನವಿ ಮಾಡ್ತಿದ್ದೇನೆ. ಯಾಕಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಸರ್ ಸುರೇಶ್ ಸರ್ ನಮ್ಮ ತುಂಬಾ ಕಷ್ಟಪಡ್ತಕ್ಕಂಥ ಕಾರ್ಯಕರ್ತರು ಇಂಥದನ್ನ ಎಲ್ಲ ಸಂಘಟನೆಗಳು ಕಷ್ಟಪಟ್ಟಿರುವವರು ಸರ್. ನೀವು ಯಾವತ್ತೂ ತೆಗೆದುಕೊಂಡು ಹೋದ ತಕ್ಷಣ ನಮ್ಮ ಕಾರ್ಯಕರ್ತರು ಒಂದು ಸಾರಿ ಫೋನಲ್ಲಿ ಮಾತಾಡಿ ನೀವು ಹಲವು ಸಾಕ್ಷಾತ್ ನಮ್ಮ ಕಾರ್ಯಕರ್ತರಿಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಮ್ಮ 36 ತಾಲೂಕುಗಳಲ್ಲಿ ನಮ್ಮ ಚಿಂತಾಮಣೆಗೆ ನೀರು ಕೊಡ್ಸೋದಕ್ಕಾಗ್ತಾನೆ ನಮ್ಮ ಎಲ್ಲರ ಕಾರ್ಯಕರ್ತರು ದುಡಿತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ಅಕ್ಟೋಬರ್ ಒಳಗಡೆ ಮುಗಿಸ್ತಕ್ಕಂಥ ಚುನಾವಣೆ ಮುಗಿಸ್ತಕ್ಕಂಥ ಏನು ಕಾಲಾವಧಿ ಇದೆ, ಅದಕ್ಕೆ ನಾವೆಲ್ಲ ಪೂರ್ವಭಾವಿಯಾಗಿ ಎಲ್ಲರೂ ಕೂಡ ಇಡೀ ನಮ್ಮ ಆಗ್ನೇಯ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿ BJP ವತಿಯಿಂದ ನಮ್ಮ ಸುರೇಶ್ ಅವರೇನು ಆಯ್ಕೆ ಆಗಿರೋ ಪಕ್ಷದಿಂದ ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು ಹಾಗೂ ವೋಟರ್ಸ್ ಕೂಡ ಸೇರಿ ಸಭೆ ಮಾಡ್ತಕ್ಕಂಥ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಇಡೀ ಕ್ಷೇತ್ರದಲ್ಲಿ 1 ಲಕ್ಷ ಓಟಿದೆ. ವಿದ್ಯಾವಂತರ ಪದವೀಧರರ ಓಟು ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000 ಮೀರಿ ಮುಂದಕ್ಕೆ ಹೋಗಿದೆ. ಈ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತದಾರರಿದ್ದಾರೆ. ಅಂದರೆ ಟೌನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇಡೀ ಗ್ರಾಮಕ್ಕೆ ಕೂಡ ಸಂಪೂರ್ಣವಾಗಿ 7,000 ಮೀರಿ 8,000ವರೆಗೂ ಮತದಾರರು ಈ ಸರಿ ಏನು ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು ಎಲ್ಲ ನಮ್ಮ ಮುಖಂಡರು ಎಲ್ಲ ಮಂಡಲದ ಗ್ರಾಮಾಂತರ ಹಾಗೂ ನಗರ ಮಂಡಲದ ಗ್ರಾಮಾಂತರದ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಇವತ್ತು ಸಭೆಗೆಲ್ಲ ಬಂದಿದ್ರಿ. ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ನಮ್ಮ ನಗರದಲ್ಲಿರ್ತಕ್ಕಂಥ ಮುಖಂಡರು ಬಂದಿದ್ದಾರಲ್ಲ, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಊರುಗಳಲ್ಲಿ ಇರ್ತಕ್ಕಂಥ ಮತದಾರರನ್ನ 1 ಸರಿ 2 ಸರಿ 3 ಸರಿ 4 ಸರಿ ನಾವು ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ಸು 50-60 ವರ್ಷಗಳಿಂದ ಏನು ದೇಶ ಆಳ್ಕೊಂಡು ಬಂದಿದೆ, ಮೋದಿಜಿಯವರ ನೇತೃತ್ವದಲ್ಲಿ BJP ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು BJP ಇದೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ತುಂಬ ಇರುತ್ತೆ. ಎಲ್ರಿಗೂ ಹೇಳಬೇಕು, ಮತದಾರರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಏನು ನಡೆ ಇದೆಯಲ್ಲ, ತಾವೆಲ್ಲ ಎಲ್ಲರೂ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕೂಡ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದು ಮುಂಬರುವ ಎಲೆಕ್ಷನಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಹೇಳ್ತಾರೆ, ನಮಗೆಲ್ಲ ಈ ಸರಿ ಬರ್ತಕ್ಕಂಥ ಕಷ್ಟ ಇದೆ, BJPಗೆ ಈ ಸರಿ ಇವತ್ತು ಉಳಿದಿದೆ, ಹಂಗಾಗಿ ಮುಂದಿನ ಚುನಾವಣೆಯಲ್ಲಿ BJP ಬರ್ತಕ್ಕಂಥದ್ದು ಮುನ್ಸೂಚನೆ ಇರೋದ್ರಿಂದ ಈ ಒಂದು ಎಲೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಂಗೆಲ್ಲ ತಾವೆಲ್ಲ ಯಾರೆಲ್ಲ ಇದ್ದೀರ ಇವತ್ತು ನಮ್ಮ ಮುಖಂಡರು ಎಲ್ಲ ಮತದಾರರನ್ನ ಸಂಪರ್ಕ ಮಾಡಿ, ಅವರೆಲ್ಲ ಬುದ್ಧಿವಂತರು ಮತದಾರರು. ಯಾಕಂತೇಳಿದ್ರೆ ಪದವೀಧರರೆಲ್ಲ ಬುದ್ಧಿವಂತರು, ಏನು ಜಾಸ್ತಿ ಹೇಳೋಕ್ಕಿಲ್ಲ, ಅವರೆಲ್ಲ ಗೊತ್ತಿರ್ತದೆ. ಆದರೆ ಮತ ಯಾಚನೆ ಮಾಡೋದಕ್ಕೆ ನಮ್ಮ ಸುರೇಶರು ಈ ಒಂದು ದೊಡ್ಡ ಕ್ಷೇತ್ರ ಇರೋದ್ರಿಂದ ಅವರಾಗೇ ಬಂದು ಮತ ಕೇಳೋಕ್ಕಾಗೋದಿಲ್ಲ. ತಾವೇ BJPಯ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಅವರ ಪರವಾಗಿ ನಾವೆಲ್ಲ ಮತ ಹಾಯಿಸಬೇಕಾಗುತ್ತೆ. ಹಂಗಾದ್ರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಈ ಬಾರಿ ನಾವು BJPಯ ಕಳೆದ ಬಾರಿ ಕೂಡ ನಾವು BJP ಗೆದ್ದಿದ್ವಿ. ಈ ಕ್ಷೇತ್ರ ಸುಮಾರು ಸರಿ JDS ಗೆದ್ದಿದೆ, BJP ಗೆದ್ದಿದೆ, ಯಾವತ್ತೂ ಕಾಂಗ್ರೆಸ್ ಗೆದ್ದಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಅವ್ರು ಎಲೆಕ್ಷನ್ ಮಾಡೋಕ್ಕೆ ನೋಡ್ತಾರೆ. ಆದರೆ ದಯಮಾಡಿ ಯಾರು ಮೈಲಿದ್ದೀರ ಎಲ್ಲರೂ ಕೂಡ 1 ಸಾರಿ ಅಲ್ಲ 2 ಸಾರಿ ಅಲ್ಲ 3 ಸಾರಿ ಮತದಾರರನ್ನು ಸಂಪರ್ಕ ಮಾಡಿ ನಮ್ಮ ಕ್ಯಾಂಡಿಡೇಟು ನಮ್ಮ ಸುರೇಶನ್ನ ಜಯಶೀಲನ ಮಾಡಿದ್ರೆ BJP ಗೆದ್ದಂಗೆ, ಮೋದಿಜಿಯವರ ಕೈ ಗಟ್ಟಿ ಮಾಡ್ದಂಗೆ. ಹಂಗಾಗಿ ಈಗೊಂದು ಸಾಕಷ್ಟು ಈಗ ನಮ್ಮ ಬ್ಯಾಟ್ರಿಂಗ್ ಮತ್ತು ಮುಖಂಡರು ತುಂಬ ಜನ ವೇಣುಗೋಪಾಲ್ ಇದ್ದಾರೆ, ಎಲ್ಲರೂ ಮಾತಾಡಿ ಹೇಳ್ತಾರೆ. ಹಂಗಾಗಿ ನನಗೂ